ಕುರುಗೋಡು ಧ್ವಜ ದಂಗಲ್ ಬಳಿಕ ಇದೀಗ ಬೆಳಗಾವಿಯಲ್ಲೂ ಕೂಡ ಧ್ವಜ ದಂಗಲ್ ಶುರುವಾಗಿರುವಂಥದ್ದು. ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲೇ ಈ ಒಂದು ಧ್ವಜ ದಂಗಲ್ ಶುರುವಾಗಿರುವಂಥದ್ದು. ನಾನೀಗ ಆ ಧ್ವಜದ ಕಂಬ ಏನಿದೆ ಆ ಒಂದು ಸ್ಥಳದಲ್ಲೇ ಇದ್ದೇನೆ. ಸದ್ಯ ಈಗ ಹನುಮಾನ್ ಮಂದಿರ ಏನಿತ್ತು ಆ ಮಂದಿರದ ಮುಂಭಾಗದಲ್ಲೇ ಈ ಒಂದು ಹನುಮ ಧ್ವಜವನ್ನು ಕಟ್ಟಲಾಗಿತ್ತು. ಈಗ ಏನು ಆ ಹನುಮನ ಮಂದಿರ ಏನಿದೆ ಅದನ್ನು ಜೀರ್ಣೋದ್ಧಾರಕ್ಕಾಗಿ ಸಂಪೂರ್ಣವಾಗಿ ಕೆಡವಿ ಹೊಸದಾದಂತಹ ದೇವಸ್ಥಾನವನ್ನು ಇಲ್ಲಿ ಕಟ್ಟುತ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಆ ಒಂದು ಏನು ದೇವಸ್ಥಾನದ ಮುಂಭಾಗದಲ್ಲೇ ಈಗಾಗಲೇ ಒಂದು ಧ್ವಜದ ಕಂಬವನ್ನು ತೋರಿಸ್ತಾ ಇದ್ದೇನೆ. ಇದು ರಾತ್ರಿ ನಿರ್ಮಾಣ ಮಾಡಿರುವಂತಹ ಕಟ್ಟೆ ಒಂದು ಕಡೆ. ಆದರೆ ಇದೇ ಒಂದು ಏನು ಧ್ವಜದಲ್ಲೇ ಈಗ ಹನುಮ ಧ್ವಜ ಹಾರಿಸೋಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಯುವಕರು ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಸದ್ಯ ಈಗ ಗ್ರಾಮದಲ್ಲಿ ಒಂದು ಹಂತದಲ್ಲಿ ದ್ವೇಷಮಯ ವಾತಾವರಣ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ಇಡೀ ಗ್ರಾಮದಲ್ಲಿ ಬಂದೋಬಸ್ತನ್ನು ಮಾಡಿಕೊಂಡಿರುವಂಥದ್ದು. ಸುಮಾರು 200ಕ್ಕೂ ಅಧಿಕ ಪೊಲೀಸರನ್ನ ಈಗಾಗಲೇ ಬಂದೋಬಸ್ತ್ಗೆ ನಿಯೋಜನೆ ಮಾಡಿದ್ದಾರೆ. ಸದ್ಯ ಈಗ SP ಸೇರಿದಂತೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಒಂದು ಏನು ಧ್ವಜ ದಂಗಲ್ ಪ್ರಕರಣ ಏನಿದೆ ಇದೀಗ ಪಟ್ಟಣ ಪಂಚಾಯತಿ ಮೆಟ್ಲೇರುವಂಥದ್ದು. ಅಲ್ಲಿ ಈಗಾಗಲೇ ಏನು ಧ್ವಜ ಹಾರಕ್ಕೆ ಅವಕಾಶ ಮಾಡಿಕೊಡ್ಬೇಕನ್ನುವಂಥ ಮನವಿ ಕೂಡ ಆಗಿರುವಂಥದ್ದು. ಆದರೆ ಇಲ್ಲಿ ಈ ಒಂದು ಧ್ವಜದ ಕಟ್ಟೆ ನಿರ್ಮಾಣ ಆಗಿದೆ ಇದು ಸದ್ಯಕ್ಕೆ ರಸ್ತೆ ಮೇಲಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಸಹಜವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಧ್ವಜಗಳು ಯಾವುದೇ ಧರ್ಮದ ಇರಲಿ ಧ್ವಜಗಳನ್ನು ಹಾಕಬಾರ್ದು ಅನ್ನುವಂತಹ ಒಂದು ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಇರುವಂಥ ಕಾರಣಕ್ಕಾಗಿ ಈಗ ಧ್ವಜಕ್ಕೆ ಅನುಮತಿ ಕೊಡಬೇಕಾ ಬೇಡ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇದರ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಈಗ ಈ TV9ಗೆ ಲಭ್ಯ ಆಗಿರುವಂತಹ ವಿಡಿಯೋದಲ್ಲಿ ಸದ್ಯ ಈಗ ಆ ಒಂದು ಏನು ಹನುಮ ಧ್ವಜದ್ದೇನು ವಿಡಿಯೋ ಏನಿದೆ ಅದು ಇಲ್ಲಿನ ಇದೇ ಒಂದು ಸ್ಥಳದಲ್ಲಿರೋದು. ಆದರೆ ಈಗ ಕಟ್ಟೆ ಹೊಸದಾಗಿ ನಿರ್ಮಿಸಿರುವಂಥದ್ದು. ಇಲ್ಲಿ ದೇವಸ್ಥಾನ ಏನಿತ್ತು ದೇವಸ್ಥಾನದ ಮುಂಭಾಗದಲ್ಲೇ ಆ ಧ್ವಜವನ್ನು ಕಟ್ಟಲಾಗಿತ್ತು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಆ ಧ್ವಜ ಇತ್ತು ಅನ್ನುವಂಥದ್ದಕ್ಕೆ ಆ ಒಂದು ವಿಡಿಯೋ ಕೂಡ ಸಾಕ್ಷಿಯಾಗಿರುವಂಥದ್ದು. ಸದ್ಯ ಈಗ ಒಂದು ಕಡೆ ಪೊಲೀಸರು ಇಡೀ ಗ್ರಾಮವನ್ನು ಸುತ್ತುವರೆದು ಸಾಕಷ್ಟು ಬಂದೋಬಸ್ತನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಗ್ರಾಮದಲ್ಲಿರುವಂತಹ ಯುವಕರೆಲ್ಲರೂ ಕೂಡ ಇದಕ್ಕೆ ಅನುಮತಿ ಕೊಡಲೇಬೇಕನ್ನುವಂತಹ ಮನವಿಯನ್ನು ಮಾಡಿರುವಂಥದ್ದು. ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಇದರ ಬಗ್ಗೆ ಒಂದು ನಿರ್ಧಾರಕ್ಕೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಬರ್ತಾರೆ. ಇನ್ನೊಂದು ಕಡೆ ಇಡೀ ಗ್ರಾಮದಲ್ಲಿ ಈಗ ಬಹುತೇಕ ಒಂದು ಕಡೆ ಮೇಲಾಧಿಕಾರಿ SP ಅವರು ಕೂಡ ಈಗಾಗಲೇ ಭೇಟಿ ಕೊಟ್ಟು ವಾಪಸ್ ಹೋಗಿರುವಂಥದ್ದು. ಇನ್ನೊಂದು ಕಡೆ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಮತ್ತು ಎಲ್ಲೆಲ್ಲಿ ಏನು ಈಗಾಗಲೇ ಪೊಲೀಸರು ಕೂಡ ಈಗ ಬಂದೋಬಸ್ತನ್ನು ಮಾಡಿಕೊಂಡಿರುವಂಥದ್ದು. ಇದಕ್ಕೆ ಧ್ವಜಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿರ್ಧಾರವನ್ನು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಎಲ್ಲ ರೀತಿಯಾದಂತಹ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.